ಹಲೋ ಎಲ್ರಿಗೂ ನಮಸ್ಕಾರ. ಮತ್ತೆ ನನ್ನ ಚಾನಲ್ಗೆ ಸ್ವಾಗತ. ನನ್ನ ಹೆಸರು ವೀಕ್ಷಿತ. ನನ್ನ ಚಾನಲ್ ಹೆಸರು ಸಿಂಪ್ಲಿ ಬ್ಯೂಟಿಫುಲ್ ಕನ್ನಡ. ನಮ್ಮೆಲ್ಲರಿಗೂ ತಿಳಿದೇ ಇದೆ, ಹಾಲು ಕುಡಿಯುವುದರಿಂದ ನಮ್ಮ ಮೂಳೆಗಳು ಬಲಶಾಲಿಯಾಗುತ್ತದೆ. ಇದಕ್ಕಾಗಿ ಪ್ರತಿದಿನ ಹಾಲು ಕುಡಿಯುವುದು ಬಹಳ ಉತ್ತಮ. ಆದರೆ ಬರೀ ಹಾಲಿನಲ್ಲಿ ಅಷ್ಟೇ ಅಲ್ಲ, ಕೆಲವು ತರಕಾರಿಗಳ ಸೇವನೆಯಿಂದಲೂ ಕೂಡ ಕ್ಯಾಲ್ಸಿಯಂ ಕೊರತೆಯನ್ನು ನೀಗಿಸಬಹುದು. ಇವಾಗಂತೂ 30ರ ನಂತರ ಕ್ಯಾಲ್ಸಿಯಂ ಕೊರತೆ ಕಾಡುತ್ತದೆ. ಇದಕ್ಕಾಗಿ ಔಷಧಿಗಳ ಸೇವನೆ ಮಾಡುವ ಬದಲು ಇಂತಹ ತರಕಾರಿಗಳ ಸೇವನೆ ಮಾಡುವುದರಿಂದ ಮೂಳೆಗಳ ತೊಂದರೆಯಿಂದ ದೂರ ಉಳಿಯಬಹುದು. ಬನ್ನಿ ಹಾಗಾದ್ರೆ ಇವತ್ತಿನ ವಿಡಿಯೋನಲ್ಲಿ ಕ್ಯಾಲ್ಸಿಯಂ ಹೆಚ್ಚಿಸುವ ಕೆಲವು ಆಹಾರಗಳ ಬಗ್ಗೆ ತಿಳಿಯೋಣ. ಸೋಯಾಬೀನ್ನಲ್ಲಿ ಹಾಲಿನಷ್ಟೇ ಕ್ಯಾಲ್ಸಿಯಂ ಇದೆ. ಇದೇ ಕಾರಣಕ್ಕೆ ಸೋಯಾಬೀನ್ ಹಾಲನ್ನು ಹಾಲಿನ ಬದಲಾಗಿ ಸೇವಿಸುತ್ತಾರೆ. ಸೋಯಾಬೀನ್ ಹಾಲು ಅಥವಾ ಸೋಯಾಬೀನನ್ನು ಸೇವನೆ ಮಾಡಿದರೆ ಮೂಳೆಗಳು ಬಲಿಷ್ಠವಾಗುತ್ತದೆ. ಮೂಳೆಗಳಿಗೆ ಸಂಬಂಧಿಸಿದ ಕಾಯಿಲೆಗಳು ಕಾಡುವುದಿಲ್ಲ. ಬ್ರಾಕ್ಲಿ ಒಂದು ಉತ್ತಮವಾದ ತರಕಾರಿ. ಇದನ್ನು ಪ್ರತಿಯೊಬ್ಬರು ತಿನ್ನಬಹುದು. ಇದರಲ್ಲೂ ಅಧಿಕ ಪ್ರಮಾಣದ ಕ್ಯಾಲ್ಸಿಯಂ ಇದೆ. ಬರೀ ಕ್ಯಾಲ್ಸಿಯಂ ಅಷ್ಟೇ ಅಲ್ಲ, ಇದರಲ್ಲಿ ಹಲವಾರು ಪೋಷಕಾಂಶಗಳು ಇವೆ. ಇದರಲ್ಲಿ ಜಿಂಕ್, ಫಾಸ್ಫರಸ್, ವಿಟಮಿನ್ B6, ವಿಟಮಿನ್ E, ಮೆಗ್ನೀಷಿಯಂ ಇದೆ. ಇದರ ಸೇವನೆಯಿಂದ ಹೃದಯ ಸಂಬಂಧಿ ಕಾಯಿಲೆಯಿಂದ ದೂರ ಉಳಿಯಬಹುದು. ಹೇರ್ ಫಾಲ್ ಸಮಸ್ಯೆ ಇರುವವರಿಗೆ ಬ್ರಾಕ್ಲಿ ಒಂದು ಉತ್ತಮವಾದ ಆಹಾರ ಎಂದೇ ಹೇಳಬಹುದು. ಅಷ್ಟೇ ಅಲ್ಲ, ನಿಶಕ್ತಿ, ಕ್ಯಾಲ್ಸಿಯಂ ಕೊರತೆ, ಸುಸ್ತು, ರಕ್ತಹೀನತೆಗೂ ಕೂಡ ಬ್ರಾಕ್ಲಿ ಬಹಳ ಒಳ್ಳೆಯದು. ಯಾರಿಗೆಲ್ಲ ಗಂಟು ನೋವು, ಕೀಳು ನೋವಿನ ಸಮಸ್ಯೆ ಇದೆ, ಅವರು ತಪ್ಪದೆ ಬ್ರಾಕ್ಲಿಯನ್ನು ಸೇವನೆ ಮಾಡಿದರೆ ಉತ್ತಮ. ಪಾಲಕ್ ಸೊಪ್ಪಿನಲ್ಲಿ ಕೂಡ ಉತ್ತಮ ಪ್ರಮಾಣದಲ್ಲಿ ಕ್ಯಾಲ್ಸಿಯಂ ಇದೆ. ಇದರಲ್ಲಿ ಹಲವಾರು ಪೋಷಕಾಂಶಗಳು ಹಾಗೂ ವಿಟಮಿನ್ಗಳು ಇವೆ. ಪಾಲಕ್ನಲ್ಲಿರುವ ಮಿನರಲ್ಸ್ಗಳು ಮೂಳೆಗಳನ್ನು ಗಟ್ಟಿಗೊಳಿಸುತ್ತದೆ ಮತ್ತು ಯಾರಿಗೆ ಅನಿಮಿಯಾ ಸಮಸ್ಯೆ ಇದೆ ಅವರಿಗೆ ಪಾಲಕ್ ಬಹಳ ಉತ್ತಮ. ಪಾಲಕ್ನಲ್ಲಿ ಉತ್ತಮ ಪ್ರಮಾಣದಲ್ಲಿ ಕಬ್ಬಿಣಾಂಶವಿದೆ. ಇದಕ್ಕಾಗಿಯೇ ಇದರ ಸೇವನೆಯಿಂದ ರಕ್ತಹೀನತೆಯ ಸಮಸ್ಯೆಯಿಂದ ದೂರ ಉಳಿಯಬಹುದು. ಇದರಲ್ಲಿ ಮೆಗ್ನೀಷಿಯಂ ಇದೆ. ಇದು ಸ್ನಾಯು ಸೆಳೆತವನ್ನು ದೂರವಾಗಿಸುತ್ತದೆ. ಇನ್ನು ವಾರದಲ್ಲಿ 3 ಬಾರಿ ಪಾಲಕ್ ಜ್ಯೂಸ್ ಸೇವಿಸುವುದರಿಂದ ಮೂಳೆಗಳು ಬಲಿಷ್ಠವಾಗುತ್ತದೆ ಹಾಗೂ ನಿಮ್ಮ ಮುಖದಲ್ಲಿ ಉತ್ತಮ ಗ್ಲೋ ಬರುತ್ತದೆ. ನಿಶಕ್ತಿ ಕೂಡ ದೂರವಾಗುತ್ತದೆ. ಸೋರೆಕಾಯಿಯಲ್ಲಿ ಉತ್ತಮ ಪ್ರಮಾಣದಲ್ಲಿ ಪೋಷಕಾಂಶವಿದೆ. ಸಾಮಾನ್ಯವಾಗಿ 40ರ ನಂತರ ಅನೇಕರಲ್ಲಿ ಹೈ BP, ಲೋ BP, ಶುಗರ್ನಂತಹ ತೊಂದರೆಗಳು ಉಂಟಾಗುತ್ತದೆ. ನಂತರ ಈ ತೊಂದರೆಗಳೇ ನಿಧಾನಕ್ಕೆ ಹೃದಯದ ತೊಂದರೆಗಳಿಗೆ ಕಾರಣವಾಗುತ್ತದೆ. ಈ ತೊಂದರೆಗಳಿಂದ ದೂರ ಉಳಿಯಬೇಕೆಂದರೆ ಸೋರೆಕಾಯಿಯ ಸೇವನೆ ಬಹಳ ಉತ್ತಮ. ಇದು ರಕ್ತವನ್ನು ಶುದ್ಧೀಕರಿಸುತ್ತದೆ. ಇನ್ನು ಬೇಸಿಗೆ ಸಮಯದಲ್ಲಿ ಸೋರೆಕಾಯಿಯ ಸೇವನೆ ಅಧಿಕ ಪ್ರಮಾಣದಲ್ಲಿ ಮಾಡಿದರೆ ಉತ್ತಮ. ಕೀಳು ನೋವು, ಸ್ನಾಯು ಸೆಳೆತ ತೊಂದರೆ ಇರುವವರು ಇದರ ಜ್ಯೂಸ್ ತಯಾರಿಸಿ ಕುಡಿದರೆ ಉತ್ತಮ ಆರಾಮ ದೊರೆಯುತ್ತದೆ. ಪ್ರತಿದಿನ ಕುಡಿಯಲು ಸಾಧ್ಯವಾಗದಿದ್ದರೂ ವಾರದಲ್ಲಿ 3 ಬಾರಿ ಕುಡಿದರೆ ಉತ್ತಮ ಆರೋಗ್ಯ ಲಾಭವನ್ನು ಪಡೆಯಬಹುದು. ನೋಡಿದ್ರಲ್ಲ, ಕ್ಯಾಲ್ಸಿಯಂ ಕೊರತೆಗೆ ಟ್ಯಾಬ್ಲೆಟ್ಗಳನ್ನು ಸೇವಿಸುವುದಕ್ಕಿಂತ ಕ್ಯಾಲ್ಸಿಯಂ ಭರಿತ ಆಹಾರಗಳನ್ನು ಸೇವನೆ ಮಾಡುವುದು ಒಳ್ಳೆಯದು. ಇನ್ನು ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಹೇಗನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನ ಮರಿಬೇಡಿ. ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ. ನೀವಿನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಹೀಗೆ ಪ್ರೋತ್ಸಾಹ ಕೊಡ್ತಾ ಇರಿ. ಪ್ರೋತ್ಸಾಹ ಕೊಡ್ತಿರೋ ನಿಮ್ಮೆಲ್ರಿಗೂ ತುಂಬಾ ಥ್ಯಾಂಕ್ ಯು.